ಅಜಿತಾ, ಇವಳನ್ ಮದ್ವೆ ಆಗಿ ನಿನಗೇನ್ ಸುಖ ಸಿಗ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ. ಆದ್ರೆ ನಮಗೆ ಬರೀ ಶಿಕ್ಷೆನೆ. ಅಯ್ಯೋ ಅಮ್ಮ, ನೀನು ಹೀಗೆ ಮಾತಾಡ್ತಿದ್ಯಲ್ಲ, ನೀನಾದ್ರೂ ಸ್ವಲ್ಪ ಸಮಾಧಾನವಾಗಿರಮ್ಮ. ಏನ್ ಸಮಾಧಾನ ಮಾಡ್ಕೊಳ್ಳಿ? ಈ ಹುಡುಗಿ ನಮ್ ಸುಖ ಶಾಂತಿ ಎಲ್ಲ ಹಾಳು ಮಾಡ್ಬಿಟ್ಲು. ಬರೀ ಹಾಳು ಮಾಡಿಲ್ಲ, ಕಾಲ್ ಕೆಳಗ್ ಹಾಕೊಂಡು ತುಳಿತಾ ಇದ್ದಾಳೆ. ಮಗ ಇವಾಗ್ಲೂ ಇವ್ರ ಪರನೇ ಮಾತಾಡ್ತಾನೆ. ಅಜಿತ ಪ್ಲೀಸ್ ಪ್ಲೀಸ್, ಈಗ ನಾನೇನು ಹೇಳೋ ಮನಸ್ಥಿತಿಲಿಲ್ಲ. ಆದ್ರೆ ಇಷ್ಟನ್ ಮಾತ್ರ ಹೇಳ್ಬಲ್ಲೆ, ಇವತ್ ನಿಮ್ ಮನೇಲಿ ನಡೆದಿತ್ತು ನಡಿಬಾರ್ದಿತ್ತು. ನಿಮ್ ತಂದೆ ಆರೋಗ್ಯ ಹದ್ಗಿರೋ ತರ ಆಗ್ಬಾರ್ದಿತ್ತು ಕಣೋ. ಮೂರು ಅವಳ ಪರಾನೇ ಮಾತಾಡ್ತೀನಿ. ಅಪ್ಪ ಅಮ್ಮ ಅಜ್ಜಿ ಅಕ್ಕ ಬಾಬಾ ಯಾರ ಬಗ್ಗೆ ಚಿಂತೆ ಇದೆ. ಬೆಳಗಾವಷ್ಟರಲ್ಲಿ ಒಂದು ತೀರ್ಮಾನ, ಒಂದು ಇವಳು ಈ ಮನೇಲಿ ಇರ್ಬೇಕು, ಇಲ್ಲ ನಾನಿರ್ಬೇಕು. ನನಗೆ ಬುದ್ಧಿ ಬಂದಾಗಿಂದ ನಮ್ಮಪ್ಪ ನನ್ನ ಮೇಲೆ ಕೈ ಮಾಡಿರೋದು ನೆನಪೇ ಇಲ್ಲ. ಬಟ್ ಫಸ್ಟ್ ಟೈಮ್ ಇವತ್ತು ನನ್ನ ಮೇಲೆ ಕೈ ಮಾಡಿದ್ರು. ಸಾಹೇಬ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನ್ನಿಂದನೇ ಇಷ್ಟೆಲ್ಲ ಆಗಿತ್ತು. ನೋಡು, ನಂಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇವತ್ತು ಅಜ್ಜಿ ನಿನ್ ಮೇಲೆ ಕೈ ಮಾಡೋಂಥದ್ದು ಏನ್ ಮಾಡಿದೆ ನೀನು? ರಾಣಾ ಅವರು ಏನಕ್ಕೆ ಮನೆಯಿಂದ ವಾಪಸ್ ಹೋದ್ರು? ಆ ರಾಣಾ ಒಬ್ಬ ಕೊಲೆಗಾರ. ಏನ್ ಹೇಳ್ತಿದ್ದೀಯ ನೀನು? ಹೌದು ಸಾಹೇಬ್ರೆ, ಆ ರಾಣಾನೇ ಪುರುಷೋತ್ತಮ್ ಅವ್ರಿಗೆ ಶೂಟ್ ಮಾಡಿರೋದು. ಮತ್ತೆ ಅವತ್ತು ಸ್ಕೆಚ್ ಅವ್ರು ಬಂದಾಗ ಅವ್ರ ಬಗ್ಗೆ ಹೇಳು ಅಂತ ಹೇಳಿದ್ರೆ ನನ್ ನೆನಪಿಲ್ಲ ಅಂತ ಹೇಳ್ದ? ಹೌದು ಸಾಹೇಬ್ರೆ, ಗಾಬ್ರಿಲ್ ಅವತ್ತು ಅವ್ರ ಮುಖ ನನಗ್ ನೆನಪು ಬರ್ಲಿಲ್ಲ. ಆದ್ರೆ ಇವತ್ತು ಆ ವ್ಯಕ್ತಿನೇ ನನ್ ಕಣ್ಮುಂದೆ ಬಂದಾಗ ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಆ ರಾಣನೇ ಪುರುಷೋತ್ತಮ್ಗೆ ಗುಂಡು ಹಾರಿಸಿದ್ದು ಅಂತ. ಅವನ್ನ ನಮ್ಮ ಮನೇಲಿ ನೋಡಿ ನನಗ್ ತುಂಬಾನೇ ಗಾಬರಿ ಆಯ್ತು. ಅದಕ್ಕೆ ರಾಣ ಕೊಲೆಗಾರ ಅಂದ್ರೆ ಈ ಮನೇಲಿ ಯಾರು ನಂಬಲಿಲ್ಲ. ನೀವಾದ್ರೂ ನನ್ನ ನಂಬಿ ಸಾಹೇಬ್ರೆ. ನಿಮ್ ತಂದೆ ತೊಂದ್ರೆ ಆಗ್ಲಿ ಅಂತ ನಾನು ಈ ರೀತಿ ಹೇಳಿಲ್ಲ. ಆ ರಾಣನಿಂದ ಈ ಮನೆಗ್ ತೊಂದ್ರೆ ಆಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ. ಸಾಹೇಬ್ರೆ, ಬಿಸ್ನೆಸ್ ಅಲ್ಲಿ ನಷ್ಟ ಆದ್ರೆ ಸಹಿಸ್ಕೋಬಹುದು. ಆ ಕೊಲೆಗಡ್ಕನ್ ಜೊತೆ ವ್ಯವಹಾರ ಮಾಡಿ ನಿಮ್ ತಂದೆ ಹೆಸರು ಕೆಟ್ರೆ ನಿಮ್ ತಂದೆ ಅದನ್ನ ಸಹಿಸ್ಕೋತಾರ? ಆ ರಾಣ ಸವಾಸದಿಂದ ರಮಣ್ ಸಾಹೇಬ್ರು ತರ ಅವರು ಕೆಟ್ಟ ಹೆಸರು ಹೊತ್ಕೊಂಡ್ರೆ ಬದುಕಿರ್ತಾರ ನಿಮ್ಮಪ್ಪ? ಅದಕ್ಕೆ ಈ ರಾಣನ್ ಸವಾಸ ಬೇಡ ಅಂತ ಅವನ್ನ ಬೈದೆ. ಈಗ ತಪ್ಪ ಸಾಹೇಬ್ರೆ? ಇಲ್ಲ ಭೂಮಿ, ಆದ್ರೆ ನೀನ್ ಹೇಳ್ತಿರೋದು ಯಾವ್ದು ಲಾಜಿಕಲಿ ಮ್ಯಾಚ್ ಆಗ್ತಿಲ್ಲ. ನಂಬರ್ 1, ಪುರುಷೋತ್ತಮ್ನ ಶೂಟ್ ಮಾಡಿದವರು ಯಾರಾದ್ರೂ ಸುಪಾರಿ ಕಿಲ್ಲರ್ ಆಗಿರ್ತಾರೆ, ಆದ್ರೆ ಇವನು ಒಬ್ಬ ಬಿಸ್ನೆಸ್ ಮ್ಯಾನ್. ನಂಬರ್ 2, ಪುರುಷೋತ್ತಮ್ನ ಸಾಯಿಸೋದಕ್ಕೆ ಟ್ರೈ ಮಾಡಿದವನು ಇಲ್ಲಿ ಅಪ್ಪನ್ ಬಿಸ್ನೆಸ್ಗೆ 25 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾಕೆ ಬರ್ತಾನೆ? ಒಂದ್ ವೇಳೆ ಅದೇ ನಿಜ ಆಗಿತ್ತು ಅಂದ್ರೆ ಪುರುಷೋತ್ತಮ್ಗೂ ಆ ರಾಣಾಗೂ ಏನ್ ದ್ವೇಷ ಇರ್ಬೋದು? ಪುರುಷೋತ್ತಮ್ ಅವರು ಈ ಮನೆಗೆ ಸಂಬಂಧಪಟ್ಟವರು. ನಿಮ್ ಮತ್ತೆ ಅವ್ರ ಮಗಳು ಕಾಣೆ ಆಗೋ ದಿವ್ಸ ಅವರು ಕೊನೆ ಸಲ ನೋಡಿರೋರು. ಈಗ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದಿರೋ ಅಶ್ವಿನಿ ಅವ್ಳು ದೊಡ್ಡ ಫ್ರಾಡ್ ಅಂತ ನಮ್ಮಿಬ್ರಿಗೂ ಗೊತ್ತು. ಒಂದ್ ವೇಳೆ ಪುರುಷೋತ್ತಮ್ಗೂ ಈ ಸತ್ಯ ಗೊತ್ತಿದ್ರೆ ಅದ್ ನಮಗ್ ಗೊತ್ತಾಗ್ಬಾರ್ದು ಅಂತ ಆ ರಾಣ ಪುರುಷೋತ್ತಮ್ನ ಸಾಯಿಸೋದಕ್ಕೆ ಟ್ರೈ ಮಾಡಿರ್ಬೋದಲ್ವಾ? ಹೀಗಾಗಿರ್ಬೋದು. ಅಶ್ವಿನಿ ಒಬ್ಳು ಫ್ರಾಡ್, ಇನ್ನು ಅವಳೇ ಪರಿಚಯ ಮಾಡ್ಕೊಟ್ಟಿರೋ ರಾಣ ಡೆಫಿನೆಟ್ಲಿ ಫ್ರಾಡ್ ಆಗಿರ್ಬೋದು. ನಾವಿದನ್ನ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಸಾಹೇಬ್ರೆ, ಇದನ್ನೆಲ್ಲ ಈಗ್ಲೇ ನಿಮ್ ತಂದೆಯವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ. ನೋಡು, ಅವರು ಈಗಿರೋ ಮೂಡಲ್ಲಿ ಇದನ್ನೆಲ್ಲ ಹೇಳ್ಕೊಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಂಬಲ್ಲ. ಅವ್ರ ಹತ್ರ ಹೇಳೋದಕ್ಕಿಂತ ಮುಂಚೆ ರಾಣಾ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗಿದ್ಯಾ ಅಂತ ನಾನೊಂದ್ಸಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು. ಅವನ ಬಗ್ಗೆ ಕ್ಲಾರಿಟಿ ತಗೊಬೇಕು. ಅಪ್ಪ, ನೀವ್ ಭೂಮಿಗೆ ಎಷ್ಟಾದ್ರೂ ಬೈರಿ, ಆದ್ರೆ ನಾವೊಂಥರ ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಅಪ್ಪ. ಸಾರಿಕೊಂಡ್ರೆ ಅಲ್ಬೇಡ. ಆ ಕ್ಷಣಕ್ಕೆ ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ ಅಷ್ಟೇ. ಹಾಗಂತ ಹೆಂಡತಿ ಮಕ್ಕಳನ್ನ ಒಂಟಿ ಮಾಡಿ ಹೋಗೋ ರೆಡಿ ಇಲ್ಲ ನಾನು. ಡೋಂಟ್ ವರಿ. ಏನೇ ಆದ್ರೂ ನೀವ್ ಅಜಿತ್ ಮೇಲೆ ಕೈ ಮಾಡಬಾರ್ದಿತ್ತು. ಅಜಿತ್ ಮೇಲೆ ನಾನು ಕೈ ಮಾಡಿದ್ದು ನಿನ್ ದೊಡ್ಡದಾಗಿ ಕಾಣಿಸಿದೆ ಅಲ್ವಾ? ಅದೇ ನನ್ ಬಿಸ್ನೆಸ್. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಬಿಸ್ನೆಸ್? ಹೇಳ್ರಿ, ಯಾರಿಗೋಸ್ಕರ? ನಿಮ್ ಬಿಸ್ನೆಸ್ ನಮ್ ಮನೆಯವ್ರಿಗೋಸ್ಕರನೇ ಮಾಡಿದ್ರೆ ಮೊದ್ಲು ಮನೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ರಿ. ಆ ಭೂಮಿದು ತಪ್ಪಿಲ್ಲ ಅಂತ ಸಾಬೀತ್ ಮಾಡೋದಕ್ಕೆ ಈಗ ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ಅಲ್ಲ, ಭೂಮಿ ಪ್ರಾಮಾಣಿಕವಾದ ಹುಡುಗಿ, ಅವಳು ಹೇಳೋದ್ರಲ್ಲಿ ಸತ್ಯ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ದೇನೋ ಇರ್ಬೋದು ಅಂತ ಯಾಕೆ ಯೋಚನೆ ಮಾಡಲ್ಲ ನೀನು? ರಾಣ ಕೊಡೋ ದುಡ್ಡನ್ನ ನಂಬ್ಕೊಂಡು
ನಾನು ಕರೆಕ್ಟ್ ಟೈಮ್ಗೆ ಮೆಡಿಸಿನ್ ಸಪ್ಲೈ ಮಾಡ್ತೀನಿ ಅಂತ ಇನ್ಯಾರಿಗೂ ಮಾತು ಕೊಟ್ಟಿದ್ದೆ. ನಾನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಮಾಡ್ತಿರೋದು ಬರೀ ಲಾಭಕ್ಕೋಸ್ಕರ ಅಲ್ಲ, ಬಡ ಮಕ್ಕಳಿಗೆ ಕಡಿಮೆ ರೇಟ್ನಲ್ಲಿ ಔಷಧಿಗಳು ಸಿಗ್ಲಿ ಅಂತ. ಈಗ ರಾಣ ಹಿಂದೆ ಸರಿದ್ರೆ ಅಷ್ಟು ಹಣನ ನೀನ್ ಕೊಡ್ತೀಯ ಅಥವಾ ನಿನ್ ಸೊಸೆ ಕೊಡ್ತಾಳ? ಮಾರ್ಕೆಟ್ ಅಲ್ಲಿ ನನ್ನ ರೆಪ್ಯುಟೇಷನ್ ಉಳಿಯುತ್ತಾ? ಏನ್ರಿ ನೀವು ಬರೀ ನಿಮ್ ರೆಪ್ಯುಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಹೊರತು ಬೆಳ್ದಿರೋ ಮಗನ್ ಮೇಲೆ, ಅದು ಕೈ ಹಿಡಿದಿರೋ ಹೆಂಡತಿ ಮುಂದೆ ಹೊಡೆದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ಲ? ಅಮ್ಮ, ಅಪ್ಪ ಅಜಿತ್ ಮೇಲೆ ಕೈ ಮಾಡೋದಕ್ಕೆ ಆ ಭೂಮಿ ಕಾರಣ. ಇನ್ಮೇಲಾದ್ರೂ ನಿನ್ ಕಣ್ಣು ಕಟ್ಟಿರೋ ಬಟ್ಟೆನ ಕಿತ್ತು ಬಿಸಾಕು. ಆ ಭೂಮಿ ನಮ್ ಮನೇನ ಹಾಳ್ ಮಾಡಕ್ ಬಂದಿರೋಳು. ಅರ್ಥ ಮಾಡ್ಕೊ ಅಮ್ಮ. ಏನೇ ಅರ್ಥ ಮಾಡ್ಕೋಬೇಕು? ಏನ್ ಅರ್ಥ ಮಾಡ್ಕೋಬೇಕು ಹೇಳು? ಹೌದು, ನನ್ ಮಗಳು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಜಿತ್ ಹೊಡೆದಿದ್ದಕ್ಕೆ ನಾನ್ ಬೇಕಾದ ಕ್ಷಮೆ ಕೇಳ್ತೀನಿ ಅವನ ಹತ್ರ. ಅದು ಅಪ್ಪ ಮಗನ್ ಮಧ್ಯೆ ನಡ್ತೀವ. ಈಗ ನನ್ನ ಬಿಸ್ನೆಸ್ ಸರ್ವನಾಶ ಆಯ್ತಲ್ಲ, ಅದನ್ನ ಯಾರೇ ಸರಿ ಮಾಡ್ತಾರೆ? ಯಾರು ಮಾಡ್ತಾರೆ? ಅಯ್ಯೋ ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ. ಮೊದ್ಲೇ ನಿಮಗೆ BP ಇದೆ ಅಪ್ಪ. ಅಪ್ಪ ನೀವು ಕೂತ್ಕೊಳ್ಳಿ ಅಪ್ಪ, ಕೂತ್ಕೊಳ್ಳಿ. ದೇವಯಾನಿಯವ್ರೆ, ಅಟ್ಲೀಸ್ಟ್ ನೀವು ನನಗೊಂದು ಹಿಂಟ್ ಕೊಡ್ಬೇಕಾಗಿತ್ತು. ಆ ಹುಡುಗಿಗೆ ನನ್ನ ಬಗ್ಗೆ ಡೌಟ್ ಬಂದಿದೆ ಅಂತ. ಯು ವರ್ ಸಚ್ ಎ ಶಾಕ್. ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ರಾಣಾ. ಅದು ಆಕ್ಚುಲಿ ಹೇಗೆ ಹೇಳಿ, ನಾನು ಭೂಮಿ ಪುರುಷೋತ್ತಮನ್ನ ಶೂಟ್ ಮಾಡಿದವನ್ನ ನೋಡ್ದೆ ಅಂತ ಹೇಳಿದ್ಲು. ಅಜಿತ್ ಅದಕ್ಕೆ ಸ್ಕೆಚ್ ಬರೆಯವನ್ನ ಕರೆಸ್ತೀನಿ ಅಂತ ಹೇಳಿದಾಗ ನಾನು ಅವನ ಮುಖನ ಸರಿಯಾಗಿ ನೋಡಿಲ್ಲ, ಗುರ್ತು ಹಿಡಿಯಕ್ ಆಗಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಈ ತರ ಆಗುತ್ತೆ ಅಂತ ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಅಲ್ಲ, ಈಗ ಏನ್ ಮಾಡೋದು ಅಂತ ನಾವ್ ಅನ್ಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ನಾವ್ ಕೊಟ್ಟಿರೋ 5 CR ನ ವಾಪಸ್ ತಗೊಂಡು ಡೀಲ್ ಕಾಲ್ ಆಫ್ ಮಾಡೋದಾ? ನಾನು ಹಾಗೇನು ಮಾಡ್ಬೇಡಿ ಪ್ಲೀಸ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದು ಹಾಗೇನೆ. ರಾಮ್ ಬಿಸ್ನೆಸ್ ಭೂಮಿಯಿಂದನೇ ಹಾಳಾಗ್ಬೇಕು ಅನ್ನೋದು ನನ್ನ ಪ್ಲಾನ್. ಆಕ್ಚುಲಿ ನೀವು ನಮ್ಮನೆಗೆ ಊಟಕ್ಕೆ ಬಂದಾಗ ಬ್ಯಾಲೆನ್ಸ್ ಕೊಡ್ಬೇಕು ಅನ್ನೋದಾದ್ರೆ ಈ ಬಂಗ್ಲೆನ ನೀವು ಪ್ಲೆಡ್ಜ್ ಮಾಡ್ಬೇಕಾಗುತ್ತೆ ಅಂತ ನೀವು ಹೇಳ್ಬೇಕಾಗಿತ್ತು ಅನ್ನೋದು ನನ್ನ ಪ್ಲಾನ್ ಇದ್ದಿತ್ತು. ಬಟ್ ಅಷ್ಟರಲ್ಲಿ ಭೂಮಿ ಎಲ್ಲ ಹಾಳು ಮಾಡ್ಬಿಟ್ರು. ದಟ್ಸ್ ಓಕೆ, ಇವತ್ತೆಲ್ಲ ನಾಳೆ ಕೇಳಿದ್ರಾಯ್ತು. ಬಟ್ ಇವತ್ತಾದ ಇನ್ಸಿಡೆಂಟ್ ಇಂದ ರಾಮ್ ತನ್ನ ಮಗನಿಗೆ ಕಪಾಳಕ್ ಹೊಡೆದ್ನಲ್ಲ, ಅದೇನ್ ಚಿಕ್ಕ ವಿಷಯ ಅಲ್ಲ, ದೊಡ್ಡ ಬೆಳವಣಿಗೆನೆ. ಅಪ್ಪ ಮಗನ್ ಮಧ್ಯೆ ಹತ್ಕೊಂಡಿರೋ ಬೆಂಕಿನ ದೊಡ್ಡ ಜ್ವಾಲಾಮುಖಿ ಮಾಡಿ ಅದರಲ್ಲಿ ಆ ಭೂಮಿ ಸುಟ್ಟು ಭಸ್ಮ ಆಗ್ಬೇಕು. ಹಾಗೆ ಮಾಡ್ತೀನಿ. ಸರ್, ಸ್ವಲ್ಪ ಅರ್ಜೆಂಟ್ ಮ್ಯಾಟ್ರು. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಹಾ, ಏನ್ರಿ ಅದು? ಸರ್, ಸಿದ್ಧಘಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ನಿಮ್ಮನ್ನ ಒಂದು ಕೊಲೆ ಕೇಸಲ್ಲಿ ಎನ್ಕ್ವೈರಿ ಮಾಡ್ಬೇಕಂತೆ. ಅದಕ್ಕೆ ಸ್ಟೇಷನ್ಗೆ ನೀವೇ ಬರ್ತೀರಾ ಅಥವಾ ನಾನೇ ಅಲ್ಲಿ ಬರೋಣ ಅಂತ ಕೇಳಿದ್ರು ಸರ್. ಸರ್, MLA ಸಾಹೇಬ್ರಿಗೆ ಫೋನ್ ಮಾಡಿ ಅವ್ನಿಗೊಂದು ವಾರ್ನಿಂಗ್ ಕೊಡ್ಸೋಣ ಸರ್. ಬೇಡ ಬೇಡ ಬೇಡ, ಇದೆಲ್ಲ ಸಣ್ಣ ಮ್ಯಾಟ್ರು. ಕೆಲಸ ಮಾಡು, ನಾಳೆ ಅವನನ್ನ ನಮ್ಮ ಮಂಡ್ಯದ ಗೆಸ್ಟ್ ಹೌಸ್ಗೆ ಬರಕ್ ಹೇಳು. ಸರಿ ಸರ್. ಅಲ್ಲೇ ನಾನು ಅವನ ಜೊತೆ ಡೀಲ್ ಮಾಡ್ಕೋತೇನೆ. ಹಲೋ. ಸೊ ಭೂಮಿ ರಾಣಾ ಮುಂದೆ ಗಲಾಟೆ ಮಾಡಿದ್ದು, ರಾಮ್ ಅಜಿತ್ ಕೆನ್ನೆಗೆ ಹೊಡೆದಿದ್ದು ಎರಡು ನಮಗೆ ಒಳ್ಳೇದಾಯ್ತು ಅಂತೀರಾ? ಎಸ್. ಭೂಮಿ ತನ್ಗೆ ಗೊತ್ತಿಲ್ಲದೆ ನಮಗ್ ದೊಡ್ಡ ಸಹಾಯನೇ ಮಾಡಿದ. ನಾನು ನಾಳೆ 11 ಗಂಟೆಗೆ ಬರ್ತೀನಿ. ಥ್ಯಾಂಕ್ ಯು. ನಾಳೆ ರಾಣಾ ಮಂಡ್ಯಲ್ಲಿರೋ ಗೆಸ್ಟ್ ಹೌಸ್ಗೆ ಬರ್ತೀಯಾನೆ. ಅಲ್ಲಿಗೆ ಹೋಗಿ ಅವನ್ನ ವಿಚಾರಣೆ ಮಾಡ್ತೀನಿ. ಅಲ್ಲಿಗೆ ಕಳ್ಳ ಸಿಗಾಕೊಳ್ತಾನೆ. ಅವನ್ನ ವಿಚಾರಣೆ ಮಾಡೋಕ್ಕಿಂತ ಮುಂಚೆನೆ ಅವನೇ ಕಳ್ಳ, ಅವನೇ ಕ್ರಿಮಿನಲ್ ಅಂತ ನೀವು ತೀರ್ಮಾನಕ್ಕೆ ಬಂದ್ಬಿಟ್ರಾ? ನೀನೇ ಹೇಳ್ದಲ್ಲ, ಪುರುಷೋತ್ತಮ್ನ ಶೂಟ್ ಮಾಡಿದ್ದು ರಾಣಾನೇ ಅಂತ ಅವನ ಮೇಲೆ ಆಪಾದನೆ ಮಾಡ್ದಲ್ಲ. ಪಕ್ಕದಲ್ಲಿರೋ ಬೆಂಗಳೂರಲ್ಲಿ ಇಟ್ಕೊಂಡು ಮಂಡ್ಯಲ್ಲಿ ಗೆಸ್ಟ್ ಹೌಸ್ ಮಾಡಿದಾನೆ. ಆದ್ರೆ ಅವನ್ PA ಹೇಳ್ತಿರೋದೇನು, ರಾಣಾ ಮಂಡ್ಯಕ್ಕೆ ಬರ್ತಿರೋದೇ ಫಸ್ಟ್ ಟೈಮ್ ಅಂತ. ಅಲ್ಲಿಗೆ ಅವನ್ ಸುಳ್ಳು ಹೇಳ್ತಾನೆ ಅಂತ ಆಯ್ತು. ಸಾಹೇಬ್ರೆ, ನಾಳೆ ಆ ರಾಣಾ ಕ್ರಿಮಿನಲ್ ಅಂತ ಗೊತ್ತಾದ್ರೆ ನಿಮ್ ತಂದೆಯವ್ರ ಕೋಪನೂ ಕಮ್ಮಿ ಆಗುತ್ತೆ, ಹಾಗೆ ಮನೆ ವಾತಾವರಣ ಎಲ್ಲ ಸರಿ ಹೋಗುತ್ತಲ್ವಾ? ಸರಿ, ನಿನ್ ಮಲ್ಕೋ. ಸಾಹೇಬ್ರೆ, ನಿಮ್ ತಂದೆ ಕೈ ಮಾಡಿದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಸಾಹೇಬ್ರೆ, ನನ್ನಿಂದ ಇವತ್ ನೀವ್ ಏಟ್ ತಿನ್ಬೇಕಾಗ್ ಬಂತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದರಲ್ಲಿ ನಿಂದೇನ್ ತಪ್ಪಿದ? ಇದರಲ್ಲಿ ಅಪ್ಪಂದು ತಪ್ಪಿಲ್ಲ. ಅಪ್ಪ ನನ್ನ ಮೇಲೆ ಕೈ ಮಾಡಬೇಕು ಅಂದ್ರೆ ಅವರು ಇನ್ನೆಷ್ಟು ಒತ್ತಡದಲ್ಲಿರ್ಬೋದು. ಅಪ್ಪನ ಬಗ್ಗೆ ಪಾಪ ಅನ್ನಿಸ್ತದ. ಹೇಗಿದ್ರು ನಾಳೆ ರಾಣನ್ ಬಗ್ಗೆ ಗೊತ್ತಾಗತ್ತಲ್ಲ.
ಎಲ್ಲ ಗೊತ್ತಾದ್ಮೇಲೆ ನಾನೇ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಇದು ನೀವು ಜನ್ಮ ಕೊಟ್ಟಿರೋ ದೇಹ, ನಿಮ್ಗೆ ಎಲ್ಲಾ ತರ ಹಾಕಿದೆ, ನೀವೇನ್ ಕುರುಗ್ಬೇಡಿ ಅಂತ. ನೋಡು, ನನ್ನ ಮನೆಯಿಂದ ಡೈರೆಕ್ಟ್ ಆಗಿ ರಾಣನ್ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀನಿ ಅವನ್ನ ವಿಚಾರಣೆ ಮಾಡೋದಕ್ಕೆ. ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ಮನೇಲೇ ಇರು. ಸರಿ, ಟೈಮ್ ಆಯ್ತು, ಮಲ್ಕೋ. ಮನೆಯಲ್ಲಿ ನಿನ್ನೆ ರಾತ್ರಿ ಇಷ್ಟೊಂದೆಲ್ಲ ನಡೀತು ಅಂತ ನೀನು ಹೇಳ್ದಾಗಿಂದ ನಂಗೆ ನಿದ್ದೆನೇ ಇಲ್ಲ, ತಲೆ ಸಿಡಿತಾ ಇದೆ. ನೋಡು, ಒಂದು ಕೆಲಸ ಮಾಡು, ಭೂಮಿ ಹೇಳಿದ್ದು ನಿಜ ಅಂತ ನೀನು ಪ್ರೂವ್ ಮಾಡಿಬಿಡು. ಪಾಪ ಹುಡುಗ ಈ ಮನೆಗೆ ಒಂಚೂರು ನೆಮ್ಮದಿ ಇರುತ್ತೆ. ಅಷ್ಟೇ ಅಲ್ಲದೆ ಅಪ್ಪು ಅಜ್ಜಿ ಅವ್ರನ್ನ ಯಾವ ದೃಷ್ಟಿಯಿಂದ ನೋಡ್ತಿದಾರೋ ಏನೋ, ಅದ್ರ ಜೊತೆಗೆ ನಿಮ್ಮ ಅಪ್ಪನ ಸೇರ್ಕೊಂಡು ಆ ಹುಡುಗಿನ ಹೊರಗೆ ಹಾಕ್ಬಾರ್ದು. ಹಾಗಾಗಿ ಹೇಳಿದೆ. ನಾನು ಅದೇ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಏನಾದ್ರೂ ಒಂದು ಪರಿಹಾರ ಕಂಡಿಡ್ಕೋಬೇಕು. ಹೌದು, ಆ ಪುರುಷೋತ್ತಮ್ ಶೂಟರ್ ನಡೀತಲ್ಲ, ಅದೇನು CCTV ಫುಟೇಜ್ ಕಲೆಕ್ಟ್ ಮಾಡ್ಕೋತೀನಿ ಅಂತ ಸಿಗ್ತಾ? ಇಲ್ಲ ಸತ್ಯನ, ಆ ಜಾಗದಲ್ಲಿ CC ಕ್ಯಾಮೆರಾ ಇದ್ದಿದ್ದೇ 2. ಅದರಲ್ಲಿ ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ, ಇನ್ನೊಂದ್ರಲ್ಲಿ ವೆಹಿಕಲ್ ಪಾಸ್ ಆಗಿರೋದು ಕಾಣಿಸ್ತಿದೆ, ಆದ್ರೆ ನಂಬರ್ ಪ್ಲೇಟ್ ಮಾಸ್ಕಿಂಗ್ ಆಗಿದೆ. ಕನ್ಫರ್ಮ್ ಆಯ್ತು ಬಿಡು, ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಕೆಲಸ. ಅಟ್ಲೀಸ್ಟ್ ಆ ಇನ್ಸಿಡೆಂಟ್ ನಡೆದಿದ್ ಹಿಂದೆ ಅಥವಾ ಮುಂದೆ ಯಾವ್ದಾದ್ರು ಟೋಲ್ ಬೂತ್ ಇದ್ದಿದ್ರೆ ವೆಹಿಕಲ್ ಪಾಸ್ ಆಗಿರೋದೇ ಇಲ್ಲಿ, ಅಥವಾ ಆ ವೆಹಿಕಲ್ ಯಾವ್ದು, ನಂಬರ್ ಏನು ಅಂತ ನನ್ ಜಾತಕ ಜಾಲಾಡ್ಬೋದಾಗಿತ್ತು. ಆದ್ರೆ ಆಪ್ಷನ್ ಇಲ್ಲ. ರಾಣ ಮಂಡ್ಯಕ್ಕೆ ಬಂದಿರೋದು ನೆನ್ನೆನೆ ಫಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಅವರು ಹಾಗೆ ಹೇಳಿರೋದು ಒಂದೇ ನನಗಿರೋ ಹೋಪ್ಸ್. ಆದ್ರೆ ಸುಳ್ಳು ಅಂತ ಏನಾದ್ರು ಗೊತ್ತಾದ್ರೆ ಅವ್ರು ಸಿಗಾಕೋತಾರೆ, ಅಥವಾ ಭೂಮಿ ಹೇಳಿರೋದು ಏನಾದ್ರು ಸುಳ್ಳು ಅಂತ ಗೊತ್ತಾದ್ರೆ. ಭೂಮಿ ಹಾಗೆಲ್ಲ ಸುಳ್ಳು ಹೇಳಲ್ಲ. ಅಕಸ್ಮಾತ್ ಕನ್ಫ್ಯೂಸ್ ಮಾಡ್ಕೊಂಡು ಯಾರ ಮೇಲೂ ವಿನಾಕಾರಣ ಸುಮ್ಮನೆ ಬ್ಲೇಮ್ ಮಾಡಲ್ಲ. ನಿನಗೆ ಗೊತ್ತಲ್ಲಪ್ಪ, ಅಂಜನಾ ಅವಳಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟರು ಕೂಡ ಸಹಿಸ್ಕೊಂಡು ಸುಮ್ಮನೆ ಇದ್ಲು. ಇನ್ನು ಹಿಂದೂ ಮುಂದೆ ಗೊತ್ತಿಲ್ದಿರೋ ರಾಣನ ಕೊಲೆಗಾರ ಅಂತ ಯಾಕೆ ಹೇಳ್ತಾಳೆ ಅವಳು? ಬಾಳೆ ಅಪೇಕ್ಷೆ ಅವರೇ, ಒಂದ್ ಕೈ ಬಿಡೆ. ಅಮ್ಮ ತೊಲಗೆ ಇಲ್ಲಿಂದ. ಇನ್ ಮುಂದೆ ನಮ್ಮ ಮನೇಲಿ ನಿನಗೆ ಜಾಗ ಇಲ್ಲ. ಪಲ್ಲವಿ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿನ್ಗೆ? ತೊಲಗು ಅಂದೆ. ಮಾತು ಮನೆ ಕೆಡಿಸ್ತು ಅನ್ನೋ ಗಾದೆ ಇದೆ ಸಾಹೇಬ್ರೆ, ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ, ನಿಮ್ಮ ಮನೆ ಮನಸ್ಸು ಎರಡನ್ನೂ ಕೆಡೋದಕ್ಕೆ ನಾನ್ ಬಿಡೋದಿಲ್ಲ. ಇದನ್ನ ನೀವು ನನ್ನ ಕಾಂಟ್ರಾಕ್ಟ್ ಬೇಸ್ನ ಕಟ್ಟಿರ್ಬಹುದು, ಆದ್ರೆ ಇದು ನನ್ ಕುತ್ತಿಗೆಯಲ್ಲಿ ಇರೋವರೆಗೂ ಇದು ನನ್ ತಾಳಿ ಅಂತಾನೆ ಕರೆಯೋದು, ಆದ್ರೆ ತಾಳಿಂದಾನೆ ಕರೆಯೋದು. ಸ್ವಾಭಿಮಾನ ಅಂತ ಮನೆ ಬಿಟ್ಟು ಹೋದ್ರೆ ಉಂಟಾಗುತ್ತೆ. ನಾನು ಆಣೆ ಮಾಡಿರೋದು ಕೈ ಮೇಲೆ ಕೈ ಇಟ್ಟಲ್ಲ, ಈ ತಾಳಿ ಮೇಲೆ ಕೈ ಇಟ್ಟು. ಏ ಅಪೇಕ್ಷಾ, ಏನಾಗಿದೆ ನಿನ್ಗೆ? ಏನ್ ಮಾಡ್ತಿದ್ಯಾ ನೀನು? ಸಂಗೀತ, ಇವಳಿಂದ ನಿನ್ ಗಂಡನ ಅವಮಾನ ಆಗಿದೆ. ಈಗಲೇ ಇವಳು ಪರ ವಹಿಸ್ಕೊಂಡ್ ಬರ್ತಿದ್ಯಲ್ಲ, ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಏ ಹುಡುಗಿ, ಹೊರಡು ಇಲ್ಲಿಂದ. ಏಯ್, ಹೇಳ್ತಿರೋ ಕೇಳಿಸ್ತಿದೆ ತಾನೆ? ತೊಲಗೆ ಇಲ್ಲಿಂದ, ತೊಲಗೆ.
Come on out. There. Deacon St. John to Lost Lake Infirmary. Come back. Deke. Hey. Feeling a lot of it, you know. You okay? What's going on? Boozer. Hey. Nothing. I'm tired of listening to the Radio Free Oregon. It only takes so much of this. Annie told me how I'd be dead if it weren't for you. Getting the NI, whatever the fuck's. Boozer, It must have been fun. Hugged me down while she fucking wiped away. Remember how Jack carved up that turkey last time we was all together? Chops it all over the goddamn table. Yeah, Booze Man. I remember. I still feel it, you know. Knife. Of course, the rippers. If you hadn't been there to hold me down, I don't know what would have happened. Well, it's done, Boozer. It's done, too. Sorry, I'm feeling woozy. Hey, Addie's gonna kill me if she finds out you're out of bed fucking around. Yeah, I hear a bunk calling my name. Lost Lake signing off. Listen, Boozer. When I was out of shit. Hey, Ricky. I got him. Deacon, what a relief. Lindsay has some folks she was close to. I'll let him know. Yeah, okay. I'll see you around, Ricky.